ಸ್ಪೀಕರ್ ಚುನಾವಣೆ ಬಹಿಷ್ಕರಿಸೋಕೆ ವಿಪಕ್ಷಗಳು ನಿರ್ಧಾರವನ್ನ ಮಾಡಿಕೊಂಡಿವೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಎಲೆಕ್ಷನ್ ಬಹಿಷ್ಕಾರ ಮಾಡೋಕೆ ಪ್ಲಾನ್ ಅನ್ನು ರೂಪಿಸಲಾಗಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯೋಕೆ ತೀರ್ಮಾನವನ್ನ ಮಾಡಲಾಗಿದೆ. ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಲಾಯಿತು. ಇಲ್ಲಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯುವಂತ ತೀರ್ಮಾನ. 9 ಗಂಟೆಗೆ ವಿಧಾನಸೌಧದ ಭುವನೇಶ್ವರಿ ಪ್ರತಿಮೆ ಬಳಿ ಹೋರಾಟವನ್ನ ಮಾಡ್ತಾರೆ. ಸರ್ಕಾರದ ವಿರುದ್ಧ ಹೋರಾಟ ಚುರುಕುಗೊಳಿಸೋಕೆ ವಿಪಕ್ಷ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಸ್ಪೀಕರ್ ಚುನಾವಣೆ ಬಹಿಷ್ಕರಿಸೋಕೆ ವಿಪಕ್ಷಗಳು ನಿರ್ಧಾರವನ್ನ ಮಾಡಿರೋದು. ಸದ್ಯ ನಿನ್ನೆ ನಡೆದಿರುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆ ಮಾಡಲಾಗಿದೆ. ಸರ್ಕಾರದ ವಿರುದ್ಧ ಸಮರ್ಥವಾಗಿ ಹೇಗೆ ಹೋರಾಟವನ್ನ ಮಾಡಬೇಕು ಈ ಕುರಿತು ಒಂದಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಇದೆ. ಬೆಳಗ್ಗೆ 9 ಗಂಟೆ ಸುಮಾರಿಗೆ ವಿಧಾನಸೌಧದ ಮುಂದೆ ಭುವನೇಶ್ವರಿ ಪ್ರತಿಮೆ ಇದೆ. ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಬಿಜೆಪಿಯ ನಾಯಕರು. ಹಾಗೆಯೇ ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು, ತನಿಖೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಅವರಿಗೆ ಸಚಿವ ಸ್ಥಾನ ನೀಡಿದ್ದು ಸರಿಯಲ್ಲ ಎನ್ನುವ ದೊಡ್ಡ ಮಟ್ಟದ ಆರೋಪ ಬಿಜೆಪಿಯದ್ದು. ಈ ಕುರಿತು ಸದನದ ಒಳಗೂ ಮತ್ತು ಹೊರಗೂ ಎರಡೂ ಕಡೆಯಲ್ಲಿ ಹೋರಾಟ ಮಾಡುವಂಥ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ. ಭುವನೇಶ್ವರಿ ಪ್ರತಿಮೆ ಮುಂದೆ ಹೋರಾಟ ಮಾಡುವ ಕೆಲಸಕ್ಕೆ ಸದ್ಯ ಬಿಜೆಪಿ ನಾಯಕರು ಬಂದಿರೋದು. ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ಪ್ರತಿಭಟನೆ ಆಗುತ್ತೆ ಅಂತೇಳಿ ಈಗಾಗಲೇ ಬಿಜೆಪಿ ನಾಯಕರಿಂದ ಮಾಹಿತಿ ಕೂಡ ಸಿಕ್ಕಿದೆ. ನಾಗೇಂದ್ರ ರಾಜೀನಾಮೆಯನ್ನು ಕೊಡಲೇಬೇಕು, ಕಳಂಕಿತರಾಗಿದ್ದರೂ ಕೂಡ ಅವರನ್ನು ಹೇಗೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರಿ ಎನ್ನುವ ಆರೋಪ ಅಥವಾ ಆಕ್ರೋಶ ವಿಪಕ್ಷ ಬಿಜೆಪಿಯದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇವತ್ತು ಬಿಜೆಪಿಯವರು ನಡೆಸಲಿರುವಂಥ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಮೈತ್ರಿ ನಾಯಕರು ಭಾಗಿಯಾಗಿ ಪ್ರತಿಭಟನೆ ಕಾವನ್ನು ಹೆಚ್ಚು ಮಾಡ್ತಾರಾ? ಹಾಗೆಯೇ ಯಾರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಲಿದೆ? ಸಂಪತ್ತು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಅದೇ ರೀತಿ ಕೂಡ ಮೇಲ್ಮನೆ ವಿರೋಧ ಪಕ್ಷ ನಾಯಕರಂತ ಚಲವಾದಿ ನಾರಾಯಣಸ್ವಾಮಿ ಇವರ ಸಮ್ಮುಖದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ದೋಷಾರೋಪ ಪಟ್ಟಿ ಸಾಬೀತಾಗಿದ್ರು ಕೂಡ ಇಡಿ ಪ್ರಕರಣದಲ್ಲಿ ಇನ್ನೂ ಕೂಡ ಪ್ರಕರಣ ಇತ್ಯರ್ಥ ಆಗದೇ ಇದ್ರು ಕೂಡ ಬಿ ನಾಗೇಂದ್ರ ಅವರಿಗೆ ಯಾವ ರೀತಿಯಾಗಿ ಸಚಿವ ಸ್ಥಾನವನ್ನ ಕೊಟ್ರಿ, ಆರೋಪ ಮುಕ್ತವಾದ ನಂತರ ಅವ್ರಿಗೆ ಎಲ್ಲ ಒಂದ್ ಕಡೆ ಸಚಿವ ಸ್ಥಾನ ಕೊಟ್ಟಿದ್ರೆ ಯಾವುದೇ ರೀತಿಯಂತ ಅಭ್ಯಂತರ ಇಲ್ಲ. ಅದರಲ್ಲೂ ಕೂಡ ಸುಮಾರು 24ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ದಾಖಲೆ ಸಮೇತ ಇಟ್ಕೊಂಡು ಬಿಜೆಪಿಯವರು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ವಿಧಾನಸಭೆ, ವಿಧಾನ ಪರಿಷತ್ತು ಎರಡೂ ಕಡೆ ಸದನದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿ ಅದೇ ರೀತಿಯಲ್ಲೂ ಕೂಡ ಕಲಾಪ ಆರಂಭಕ್ಕಿಂತ ಮುಂಚೆ ವಿಧಾನಸಭೆಯ ಹೊರಗೆ ಮತ್ತೆ ಒಳಗೆ ಎರಡೂ ಕಡೆ ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಿಜೆಪಿಯವರು ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇದೊಂದು ಒಂದು ದೊಡ್ಡ ಪ್ರಮುಖ ಅಸ್ತ್ರ ಅಂತಾನು ಕೂಡ ಹೇಳ್ಬೋದು. ಅದ್ರ ಜೊತೆ ಏನಂತಂದ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಈ ಸಭಾಪತಿ ಮತ್ತೆ ಸಭಾಧ್ಯಕ್ಷರನ್ನ ಇದೇ ಮೊದಲನೇ ಬಾರಿಗೆ ಎರಡೂ ಕಡೆನೂ ಕೂಡ ಸ್ಪೀಕರ್ ಗಳನ್ನ ಬದಲಾವಣೆ ಮಾಡೋದು ಇದೇ ಮೊದಲನೇ ಉದಾಹರಣೆ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಬಸವರಾಜ ಹೊರಟ್ಟಿ ಅವರನ್ನ ಸಭಾಪತಿ ಸ್ಥಾನದಲ್ಲಿ ಇದ್ರೂ ಕೂಡ ಅವರು ಪಕ್ಷದ ತೀರ್ಮಾನದಂತೆ ಸಭಾಪತಿಗಳನ್ನ ಅವರನ್ನ ಒತ್ತಾಯಪೂರ್ವಕವಾಗಿ ಅಧಿಕಾರದಿಂದ ಇಳಿಸಲಾಗಿದೆ. ಆ ರೀತಿಯಂತ ಅಧಿಕಾರ ಸಂವಿಧಾನಾತ್ಮಕವಾಗಿ ಇಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಅದು ಪಕ್ಷದ ನೇಮಕ ಮಾಡುವಂತ ಹುದ್ದೆ ಅಲ್ಲ. ಅದೇನೇ ಇದ್ರೂ ಕೂಡ ಏನ್ ವಿಧಾನ ಪರಿಷತ್ ಇರುವಂತ ಶಾಸಕರು ಆಯ್ಕೆ ಮಾಡುವಂತ ಸ್ಥಾನ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂವಿಧಾನಕ್ಕೆ ವಿರೋಧವಾಗಿ ಸರ್ಕಾರ ನಡೆದುಕೊಂಡಿದೆ. ಪಕ್ಷದ ಅಣತಿಯಂತೆ ಸಭಾಪತಿಗಳನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಬಿಜೆಪಿಯವರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದ್ರ ಜೊತೆ ಬಸವರಾಜ ಹೊರಟ್ಟಿ ಅವರು ಕೂಡ DK ಶಿವಕುಮಾರ್ ಕರೆದು ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದ. ಆ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ಭೇಟಿಯನ್ನ ಆಗಿ ಸಭಾಪತಿ ಅಂತ ಬಸವರಾಜ ಹೊರಟ್ಟಿ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿ ಇದೇ ಮೊದಲನೇ ಬಾರಿಗೆ ಸಭಾಪತಿ ಸ್ಥಾನವನ್ನ ಈ ರೀತಿಯಾಗಿ ರಾಜೀನಾಮೆಯನ್ನ ಪಡೆದಿದ್ದಾರೆ. ಆದ್ರೆ ಪಕ್ಷದ ಲೆಟರ್ ಅಲ್ಲಿ ಕಳಿಸುವಂತ ಅವಶ್ಯಕತೆ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಮಾಡಬಾರದು. ಬೇರೆ ಪಕ್ಷಗಳ ಅಧಿಕಾರದಲ್ಲಿದ್ದಾಗ ಕೂಡ ಬೇರೆ ಪಕ್ಷದ ಸಭಾಪತಿಗಳು ಅಧಿಕಾರವನ್ನು ನಡೆಸಿರುವಂತಹ ಉದಾಹರಣೆಗಳಿದೆ. ಈ ರೀತಿಯಾಗಿ ರಾಜ್ಯಪಾಲರು ಮತ್ತೆ ರಾಷ್ಟ್ರಪತಿಗಳ ಅಧಿಕಾರ ಯಾವ ರೀತಿಯಾಗಿರುತ್ತೆ ಅದೇ ರೀತಿ ಕೂಡ ಸಭಾಧ್ಯಕ್ಷರು ಮತ್ತೆ ಸಭಾಪತಿಗಳ ಅಧಿಕಾರ ಇರುತ್ತೆ. ಈ ರೀತಿಯಾಗಿ ಆ ಒಂದು ಏನು
ಆ ಕುರ್ಚಿಗೆ ಈ ರೀತಿಯಾಗಿ ಘನತೆ ಬರುವಂತ ಕೆಲಸವನ್ನ ನಡೆದುಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಒರಟ್ಟಿಗೆ ಬೆಂಬಲವನ್ನ ಕೊಟ್ಟು ಬಿಜೆಪಿಯವರು ಮತ್ತೆ ಅದೇ ರೀತಿಯಲ್ಲಿ ಕೂಡ ಜೆಡಿಎಸ್ನವರು ಇಬ್ಬರು ಕೂಡ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಗಾಢವಾಗಿ ಮತ್ತೆ ಏನ್ ಕಾಂಗ್ರೆಸ್ನವರು ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡ್ತಾರೆ, ಮತ್ತೆ ಬಿಜೆಪಿಯ ಮತ್ತೆ ಜೆಡಿಎಸ್ ಯಾವ್ದಾದ್ರು ಒಂದು ವಿಚಾರವನ್ನು ಇಟ್ಕೊಂಡು ಅವರು ಏನಾದ್ರು ಹೋರಾಟಕ್ಕೆ ಇಳಿತಾರ ಮತ್ತೆ ಮುಜುಗರಕ್ಕೀಡ ಮಾಡುವಂತ ಕೆಲಸವನ್ನ ಮಾಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಿದೆ. ಆದ್ರೆ ಇವತ್ತು ಸಭಾಪತಿ ಮತ್ತೆ ಸಭಾಧ್ಯಕ್ಷರ ಎರಡು ಹುದ್ದೆಗಳಿಗೆ ಚುನಾವಣೆ ನಡೀತಿದ್ದು, ಆ ಚುನಾವಣೆಯನ್ನ ಜೆಡಿಎಸ್ ಮತ್ತೆ ಬಿಜೆಪಿಯವರು ಧಿಕ್ಕರಿಸಿ ಹೊರಗಡೆ ಬರೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಇಬ್ಬರು ಪಕ್ಷದವರು ಕೂಡ ಆಚೆ ಬಂದರೂ ಕೂಡ ಸುಲಲಿತವಾಗಿ ಕಾಂಗ್ರೆಸ್ನಿಂದ ಸಭಾಪತಿ ಮತ್ತೆ ಸಭಾಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಶಕ್ತಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ನಲ್ಲಿ ಎರಡೂ ಕಡೆನೂ ಕೂಡ ಬಹುಮತ ಇರೋದ್ರಿಂದ ಚುನಾವಣೆಗೆ ಯಾವುದೇ ರೀತಿಯಂತ ಅಡ್ಡಿ ಆಗೋದಿಲ್ಲ. ಆದ್ರೆ ಪ್ರತಿಭಟನೆಯನ್ನ ಮಾಡಿ ರಾಜ್ಯದ ಗಮನವನ್ನ ಸೆಳೆಯುವಂತ ಕೆಲಸವನ್ನ ಜೆಡಿಎಸ್ ಮತ್ತೆ ಬಿಜೆಪಿ ಮಾಡಬಹುದಾಗಿದೆ. ಸಂಪತ್, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.